ಸ್ತೋತ್ರವಾಗಲಿ. ವಾಕ್ಯ ಕೇಳಕ್ಕೆ ಎಲ್ಲರೂ ಸಿದ್ಧವಾಗಿದ್ದೀರಾ? ಹಲ್ಲೆಲೂಯಾ. ವಾಕ್ಯ ಸಜೀವವಾದದ್ದು. ಇವತ್ತಿನ ವಾಕ್ಯ ಭಾಗಕ್ಕೋಸ್ಕರ ಮತ್ತಾಯನ ಬರೆಸುವ ವಾರ್ತೆ 11ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಇದು ಸ್ನಾನಿಕನಾದ ಯೋಹಾನು ಅವನ ಚರಿತ್ರದಲ್ಲಿ ಅವನು ಯೇಸುಸ್ವಾಮಿಗೆ ಹೇಳಿ ಕಳಿಸ್ತಾ ಇದ್ದಾನೆ. ಅವನು ಜೈಲಿನಲ್ಲಿ ಆಗ್ಬಿಟ್ಟ. ಹೆರೋದನ ಅವನಿಗೆ ಜೈಲಿನಲ್ಲಿ ಹಾಕಿದ್ದ. ಜೈಲಿನಲ್ಲಿ ಇದ್ಕೊಂಡು ಯೇಸು ಸ್ವಾಮಿಗೆ ತನ್ನ ಶಿಷ್ಯರನ್ನ ಕಳಿಸಿ ಹೇಳಿ ಕಳಿಸ್ತಾ ಇದ್ದಾರೆ. ಹೋದ ವಾಕ್ಯವನ್ನು 11ನೇ ಅಧ್ಯಾಯದಲ್ಲಿ ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನ ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನ ಕಳುಹಿಸಿ, ಬರಬೇಕಾದವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ಕೇಳಿಸಿದನು. ಬರಬೇಕಾದವನು ನೀನು ಅಥವಾ ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು. ಯೋಹಾನಿಗೆ ಸಂಶಯ, ಡೌಟ್. ಯೇಸು ಸ್ವಾಮಿ ಬಂದಿದ್ದಾನ? ಯೋಹಾನ ಚರಿತ್ರದಲ್ಲಿ ನಾವು ನೋಡ್ತೀವಿ, ಅವನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಪವಿತ್ರಾತ್ಮನ ಅಭಿಷೇಕ ಹೊಂದಿದವನು. ಅವನ ಜನನನೇ ಒಂದು ಅದ್ಭುತಕರವಾದ ಜನನ. ಅವನು ಹುಟ್ಟಿದೇ ಒಂದು ಅದ್ಭುತಕರವಾದ ಜನನ. ಲೂಕನ ಬರೆಸುವ ವಾರ್ತೆ 1ನೇ ಅಧ್ಯಾಯ ನೋಡು, 7ನೇ ವಾಕ್ಯ. ಆದರೆ ಎಲಿಜಬೆತಳು ಬಂಚಿಯಾದುದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು. 12ನೇ ವಾಕ್ಯ. ಜಕರಿಯನವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನ ಹೆರುವಳು. ನೀನವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಸಂತೋಷ ಪಡುವರು. ಹಲ್ಲೆಲೂಯಾ. ಯೋಹಾನ್ ಹುಟ್ಟಿದೆ ಒಂದು ಅದ್ಭುತ. ಯಾಕಂದ್ರೆ ಎಲಿಸಬೆತ್ ಆಗಲೇ ಅಜ್ಜಿ ಆಗ್ಬಿಟ್ಟಿದ್ದ. ಹೆಂಗ ಗರ್ಭವತಿ ಆಗುತ್ತೆ? ಜಕರಿಯನ್ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಲೇ ಇದ್ದಾನೆ. ಆದ್ರೆ ದೇವರು ಅವನ ಪ್ರಾರ್ಥನೆಯನ್ನ ಕೇಳಿದ್ರು. ದೇವದೂತರು ಇಳಿದು ಬಂದು ಅವನ ಹತ್ರ ಮಾತಾಡಿದ. ನಿನ್ನ ಹೆಂಡತಿಯಾದ ಎಲಿಸಬೆತು ಒಂದು ಮಗನನ್ನ ಹಡಿಯುವುದು. ಒಂದು ಅದ್ಭುತವಾದ ಜನನ. ಆಮೇಲೆ ಗರ್ಭದಲ್ಲಿ ಪವಿತ್ರಾತ್ಮನ ಅಭಿಷೇಕ ಹೊಂದಿದವನು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದ ಅಂದಿನಿಂದಲೂ ಪವಿತ್ರಾತ್ಮ ಭರಿತನಾಗುವನು. ಅವನು ತಾಯಿಯ ಗರ್ಭದಲ್ಲಿದ್ದಾಗಲೇ ಪವಿತ್ರಾತ್ಮ ಭರಿತನು. ಹೇಗೆ ನಿಮಗೆಲ್ಲ ಗೊತ್ತಿರ್ಬೋದೇನೋ. ಮರಿಯಳು ಕೂಡ ಒಂದು ಅದ್ಭುತಕರವಾದ ಜನನ. ಮರಿಯಳಿಗಿಲ್ಲ. ದೇವದೂತರು ಮರಿಯಳೊಂದಿಗೆ ಮಾತನಾಡುತ್ತೆ, ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ನೀನು ಗರ್ಭವತಿ ಆಗುತ್ತೆ ಎಂಬುದಾಗಿ. ಅವಳ ಜನನ ಕೂಡ ಒಂದು ಅದ್ಭುತಕರವಾದ ರೀತಿಯಲ್ಲಿ ಯೇಸು ಸ್ವಾಮಿ ಅವಳ ಹೊಟ್ಟೆಯಲ್ಲಿ ಹುಟ್ಟಿದರು. ಆದರೆ ಅವಳಿಗೆ ಬಹಳ ಅಪಮಾನ ಆಯಿತು. ಯಾವ ರೀತಿ ಅಂದರೆ, ಲೋಕದಲ್ಲಿ ಕನ್ಯೆಗಳು ಗರ್ಭಿಣಿ ಆಗೋದಂದ್ರೆ ಒಂದು ಅಪಮಾನಕರ. ಈಗಾದರೂ ಕೂಡ ಅಷ್ಟೇ. ಮದುವೆ ಆಗದಲ್ಲೇ ಇರೋ ಒಂದು ಕನ್ಯೆಗೆ, ಒಂದು ಯೌವನಸ್ಥಳು ಗರ್ಭಿಣಿ ಆದರೆ ಅದೊಂದು ಅವಮಾನ. ಅವಳ ಅವಮಾನ ಆಗುತ್ತೆ ಅಂತೇಳಿ ಅಲ್ಲಿ ಓಡೋಗ್ಬಿಟ್ಟ. ಎಲ್ಲಿಗೆ ಓಡೋಗ್ಬಿಟ್ಟ? ಎಲಿಸಬೆತ್ತಿನ ಮನೆಗೆ ಓಡೋಗ್ಬಿಟ್ಟ. ಎಲಿಸಬೆತ್ತಿನ ಮನೆಗೆ ಹೋದಾಗ ಎಲಿಸಬೆತ್ತು ಗರ್ಭಿಣಿ, ಮರಿಯಳು ಗರ್ಭಿಣಿ. ಆದರೆ ಯೇಸು ಸ್ವಾಮಿ ಮರಿಯಳ ಹೊಟ್ಟೆಯಲ್ಲಿದ್ದಾಗ ಆ ಯೇಸುವನ್ನ ನೋಡಿ, ಹೊಟ್ಟೆಯಲ್ಲಿರುವ ಯೇಸುವನ್ನ ನೋಡಿ ಎಲಿಸಬೆತ್ತಿನ ಹೊಟ್ಟೆಯಲ್ಲಿರುವ ಮಗು ಏನಾಯಿತು? ಪವಿತ್ರಾತ್ಮನ ಅಭಿಷೇಕದಿಂದ ಕುಣಿದಾಡಿದ್ರಂತೆ. ಹೊಟ್ಟೆಯಲ್ಲೇ ಅಭಿಷೇಕ ಹೊಂದಿರುವ ಒಂದು ವ್ಯಕ್ತಿಯಾಗಿದ್ದ ಸ್ನಾನಿಕನಾದ ಯೋಹಾನ್. ಆಮೇಲೆ ಅವನಲ್ಲಿ ಅದ್ಭುತಕರವಾದ ಒಂದು ಜೀವನ. ಅಡವಿಯಲ್ಲಿ ಜೀವಿಸ್ತಾ ಇದ್ರು. ಅಡವಿಯಲ್ಲಿ ಯೋಹಾನ್ ವಿಷಯವಾಗಿ ಹೇಳಿದ್ರೆ, ಅಡವಿಯಲ್ಲಿ ಕೂಗುವ ಶಬ್ದ ಎಂಬುದಾಗಿ ಯೋಹಾನ್ನ ಹೆಸರನ್ನು ಕರೀತಾ ಇದ್ದಾರೆ. ಅಡವಿಯಲ್ಲಿ ಅವನ ದೇವರ ವಾಕ್ಯಗಳನ್ನು ಹೊಂದಿರುವನಾಗಿದ್ದ. ಎಲ್ಲ ಶಕ್ತಿ ಅಲ್ಲಿಂದ ಹೊಂದಿರುವನಾಗಿದ್ದ. ಆದರೆ ಅವನ ಪ್ರಸಂಗ ಮಾತ್ರ ಬಹಳ ಏನು ಆ ಕಡೆ ಈ ಕಡೆ ತಿರುಗಿ ನೋಡ್ತಿದ್ದಿಲ್ಲ. ಶಕ್ತಿಯಾದ ಪ್ರಸಂಗ. ದೀಕ್ಷಾಸ್ನಾನ ತಗೊಳಕ್ ಬಂದವರಿಗೆ ಏನಂತಾರೆ? ಸರ್ಪ ಸಂತತಿಯೇ ಎಂಬುದಾಗಿ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಜನರ ಗುಂಪು ನೋಡಿಕೊಂಡು ಸರ್ಪ ಸಂತತಿ. ಆ ವಾಕ್ಯ ನೋಡಪ್ಪ. ಅದನ್ನ ತನ್ನ ದೀಕ್ಷಾಸನ 7ನೇ ವಾಕ್ಯ. ಹೊರಟು ಬಂದ ಜನರ ಗುಂಪುಗಳಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೂ ಉಪದೇಶ ಮಾಡಿದವರು ಯಾರು? ಹಲ್ಲೆಲೂಯಾ. ಇಲ್ಲಿ ಪ್ರಸಂಗ ಕೇಳಕ್ ಬಂದವರಿಗೆ, ದೀಕ್ಷಾಸ್ನಾನ ತಗೊಳಕ್ ಬಂದವರಿಗೆ ಬೈತಾ ಇದ್ದಾರೆ. ಅಷ್ಟೊಂದು ಶಕ್ತಿ ಪವಿತ್ರಾತ್ಮನ ಅಭಿಷೇಕ ಹೊಂದಿರುವ ಒಂದು ವ್ಯಕ್ತಿಯಾಗಿದ್ದ ಸ್ನಾನಿಕನಾದ ಯೋಹಾನ್. ಹಲ್ಲೆಲೂಯಾ. ಅವನಲ್ಲಿರುವ ಆತ್ಮ
ಯೇಸು ಸ್ವಾಮಿ ಅವನ ವಿಷಯವಾಗಿ ಹೇಳ್ತಾನೆ, ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 14ನೇ ವಾಕ್ಯನು, ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಏಲಿಯನು ಇವನೇ ಎಂದು ತಿಳ್ಕೊಳ್ಳಿರಿ. ಬರತಕ್ಕ ಏಲಿಯವನು ಇವನೇ ಎಂದು ತಿಳ್ಕೊಳ್ಳಿ. ಯೇಸು ಸ್ವಾಮಿ ಅಲ್ಲ, ಸ್ನಾನಿಕನಾದ ಯೋಹಾನಲ್ಲಿ ಯಾರ ಆತ್ಮ ಇತ್ತು? ಏಲಿಯನ ಆತ್ಮ ಇತ್ತು. ಏಲಿಯನು ಏನು ಕಮ್ಮಿ ಇರಲಿಲ್ಲ. ಹಲ್ಲೆಲೂಯಾ. ರಾಜನ ಮುಂದೆ ನಿಂತ್ಕೊಂಡು ಹೋಗಿ ಧೈರ್ಯವಾಗಿ ಹೇಳಿರೋ ವ್ಯಕ್ತಿಯಾಗಿದ್ದೆ. ನಾನು ಹೇಳತಂಗೆ ಮಳೆ ಬರಲ್ಲ ಎಂಬುದಾಗಿ ಹೇಳಿರೋ ಒಂದು ವ್ಯಕ್ತಿಯಾಗಿದ್ದ ಏಲಿಯನು. ಅದೇ ಆತ್ಮ ಯಾರಲ್ಲಿದ್ದು? ಸ್ನಾನಿಕನಾದ ಯೋಹಾನ್ನಲ್ಲಿ ಇತ್ತು. ಹಲ್ಲೆಲೂಯಾ. ಅವನು ಸುವಾರ್ತೆ ಸಾರುವ ಒಬ್ಬ ವ್ಯಕ್ತಿ ಆಗಿದ್ದ. ಹಲ್ಲೆಲೂಯಾ. ಲೂಕನ ಸುವಾರ್ತೆಯಲ್ಲಿ ನೋಡು, ಅವನು ಯೋರ್ದಾನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳರೆ ಸಾರಿ ಹೇಳುವವನಾದನು. ಹಲ್ಲೆಲೂಯಾ. ಹೀಗೆ ಪ್ರಸಂಗ ಮಾಡಿರುವ ಒಂದು ವ್ಯಕ್ತಿಯಾಗಿದ್ದ ಸ್ನಾನಿಕನಾದ ಯೋಹಾನ್ ಹಿಂದೆ ದೊಡ್ಡ ಗುಂಪು ಬರ್ತಾ ಇತ್ತು. ಆದರೆ ಕಡೆಗೆ ಏನಾಯ್ತು ಗೊತ್ತಾ? ಹೋಗಿ ರಾಜನಿಗೆ ಕೈ ಹಾಕ್ಬಿಟ್ಟ. ರಾಜನಿಗೆ ನೋಡ ವಾಕ್ಯವನ್ನು, ಯೋಹಾನನು ಹೇರೋದನಿಗೆ ನೀನು ಇವಳನ್ನು ಇಟ್ಟುಕೊಂಡಿರುವುದು ಧರ್ಮವಿಲ್ಲವೆಂದು ಹೇಳುತ್ತಿದ್ದನು. ಆ ಕಾಲದಲ್ಲಿ ಉಪರಾಜನಾದ ಹೇರೋದನು ಯೇಸುವಿನ ಸುದ್ದಿಯನ್ನು ಕೇಳಿ ತನ್ನ ಪರಿವಾರದವರಿಗೆ, ಇವನು ಸ್ನಾನಿಕನಾದ ಯೋಹಾನನು ತಿರುಗಿ ಬದುಕಿ ಬಂದಿದ್ದಾನೆ, ಆದ ಕಾರಣ ಮಹತ್ಗಳು ನಡೆಸುವ ಶಕ್ತಿಗಳು ಅವನಲ್ಲಿ ಅವೇ ಎಂದು ಹೇಳಿದನು. ಹೇರೋದನು ಹೇರೋದ್ಯಳ ನಿಮಿತ್ತ ಯೋಹಾನನ್ನ ಹಿಡಿದು ಕಟ್ಟಿಸಿ ಸೆರೆಮನೆಯಲ್ಲಿ ಹಾಕಿಸಿದ್ದನು. ಹೇರೋದನ ಹೆಂಡತಿಯ ವಿಷಯವಾಗಿ ನೀನು ಮಾಡ್ತಿರೋದು ಸರಿಯಲ್ಲ. ಹೇರೋದನ ಏನು ಮಾಡಿದನು ಗೊತ್ತಾ? ಅವನ ತಮ್ಮನ ಹೆಂಡತಿಯನ್ನು ಇಟ್ಕೊಂಡಿದ್ರು. ಅದನ್ನು ಹೋಗಿ ಡೈರೆಕ್ಟಾಗಿ ರಾಜನಿಗೆ ಹೇಳಿದ್ರು. ರಾಜ ಏನು ಮಾಡಿದ್ದಾರೆ? ಇವನಿಗೆ ಸೆರೆಮನೆಗೆ ಹಾಕ್ಬಿಟ್ಟ. ರಾಜನ ಹೆಂಡತಿಗೆ ಸ್ನಾನಿಕನಾದ ಯೋಹಾನ್ ನೋಡಿದ್ರೆ ಭಾರಿ ಸಿಟ್ಟು. ಯಾಕಂದರೆ ಅವಳ ಮೇಲೆ ಹೇಳಿರೋದು. ಅವ್ರ ತಮ್ಮನ ಹೆಂಡತಿಯನ್ನು ಇಟ್ಕೊಂಡಿರೋದಕ್ಕೆ ಯೋಹಾನು ಡೈರೆಕ್ಟಾಗಿ ರಾಜನಿಗೆ ಬೈದುಬಿಟ್ಟ, ನೀನು ಮಾಡ್ತಾ ಇರೋದು ಸರಿಯಲ್ಲ ಎಂಬುದಾಗಿ. ಅದಕ್ಕೇನು ಮಾಡಿದ್ರು? ರಾಜನ ತಗೊಂಬಂದು ಯೋಹಾನ್ನ ಸೆರೆಮನೆಗೆ ಹಾಕ್ಬಿಟ್ಟ. ಸೆರೆಮನೆಯಲ್ಲಿ ಇತ್ಕೊಂಡು ಹೇಳಿ ಕಳಿಸುವ ಒಂದು ಮಾತಾಗಿದ್ದಾವೆ, ನಾವಾಗಲೇ ಇಲ್ಲಿ ಓದಿರೋದು. ಹಲ್ಲೆಲೂಯಾ. ನೋಡ ವಾಕ್ಯ ಮತ್ತೊಂದು ಸರ್ತಿ ಓದು. ಯೋಹಾನನ ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲೇ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು ಎಂದು ಹೇಳಿ ಇನ್ನೊಬ್ಬನಿಗೆ ಕಾದಿರಬೇಕು ಎಂಬುದಾಗಿ ಹೇಳಿ ಹೇಳಿದರು. ಯಾಕೆ ಗೊತ್ತಾ? ಯೋಹಾನು ಸೆರೆಮನೆಯಲ್ಲಿದ್ದಾವೆ. ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಗೊತ್ತಾಯ್ತು ಸ್ನಾನಿಕನಾದ ಯೋಹಾನು ಸೆರೆಮನೆಯಲ್ಲಿರುವುದು. ಅವನು ನನ್ನನ್ನು ಬಿಡಿಸ್ಬೋದಾಯ್ತಲ್ಲ ಸೆರೆಮನೆಯಿಂದ. ಯೇಸುವಿನ ವಿಷಯವಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾತನಾಡಿದರು. ಆ ಯೇಸು ಮಾಡಿರೋ ಅದ್ಭುತಗಳಲ್ಲಿ ಆದರೆ ನನ್ನನ್ನು ಯಾಕೆ ಬಿಡಿಸಿಲ್ಲ ಅಂದರೆ ದೇವರ ಚಿತ್ತ ಸ್ನಾನಿಕನಾದ ಯೋಹಾನು ರಕ್ತ ಸಾಕ್ಷಿ ಆಗಬೇಕು ಎಂಬುದು. ಹಲ್ಲೆಲೂಯಾ. ರಕ್ತ ಸಾಕ್ಷಿ ಆಗಬೇಕು ಎಂಬುದು ದೇವರ ಚಿತ್ತವಾಗಿತ್ತು. ಅದಕ್ಕೆ ಯೇಸು ಸ್ವಾಮಿ ಆ ಕಡೆ ತಿರುಗೇ ನೋಡಲಿಲ್ಲ. ಆ ಕಡೆಗೆ ಯೇಸು ಸ್ವಾಮಿ ಇವನು ಹೇಳಿ ಕಳಿಸ್ತಾ ಇದ್ದಾನೆ, ಬೆರಗಬೇಕಾದವನು ನೀನೋ, ಯಾಕೆ ನನ್ನನ್ನು ಜೈಲಿಂದ ಬಿಡಿಸಿಲ್ಲ? ಹಲ್ಲೆಲೂಯಾ. ಅವಾಗ ಯೇಸು ಸ್ವಾಮಿ ಅವನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತದೆ, ಕುಷ್ಠರೋಗಿಗಳು ಶುದ್ಧರಾಗ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆಯನ್ನು ಸಾರಲ್ಪಡುತ್ತವೆ. ನೀವು ಹೋಗಿ ಕಂಡು ಕೇಳುವುದನ್ನೆಲ್ಲ ಯೋಹಾನನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳಿ. ನನ್ನ ವಿಷಯದಲ್ಲಿ ಯಾರು ಸಂಶಯ ಪಡೋದಿಲ್ವೋ ಅವನೇ ಧನ್ಯನು. ಹಲ್ಲೆಲೂಯಾ. ಎಷ್ಟು ಜನ ಯೇಸುವಿನ ವಿಷಯವಾಗಿ ಸಂಶಯ ಪಡ್ತಾ ಇದ್ದಾರೆ? ಇಲ್ವಾ? ಸಂಶಯ ಪಡ್ತಾ ಇದ್ದೀರಾ? ನಾವು ಯಾರೂ ಸಂಶಯ ಪಡಲ್ಲ. ಯಾಕಂದರೆ ಯೇಸು ಸರ್ವಶಕ್ತನಾದ ದೇವರು. ಪೇತ್ರನೊಂದು ಸರ್ತಿ ಅನುಮಾನ ಆಯಿತು. 3 ಸರ್ತಿ ಯೇಸು ಸ್ವಾಮಿನ ಅಲ್ಲುಗಳದು ಬಿಟ್ಟ.
3 ಸರ್ತಿ ಅಲ್ಲಗಳೆದು ಬಿಟ್ಟ. ಆದರೆ ಪೇತ್ರನು ತಿರುಗಿ ಬಂದ. ಸ್ನಾನಿಕನಾದ ಯೋಹಾನನಿಗೆ ಸಮಯ ಅಷ್ಟೇ ಇದ್ದು ದೇವರ ಚಿತ್ತ ಇರೋದ್ರಿಂದ ಅವನು ರಕ್ತಸಾಕ್ಷಿ ಆಗಬೇಕಾಯಿತು. ಸ್ನಾನಿಕನಾದ ಯೋಹಾನ ವಿಷಯದಲ್ಲಿ ಯೇಸು ಸ್ವಾಮಿ ಇಲ್ಲಿ ಅನೇಕ ವಿಷಯಗಳನ್ನು ಹೇಳೋದನ್ನು ನಾವು ನೋಡ್ತೀವಿ. ನೋಡ್ರಿ 11ನೇ ವಾಕ್ಯ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನಿಲ್ಲ. ಹಲ್ಲೆಲೂಯಾ. ಅಷ್ಟು ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನ ವಿಷಯವಾಗಿ ಹೊಗಳುತ್ತಾ ಇದ್ದಾನೆ. ಹಾಗಾದರೆ ಸ್ತ್ರೀಯರಲ್ಲಿ ಎಷ್ಟು ಜನ ಈ ಪ್ರಪಂಚದಲ್ಲಿ ಹುಟ್ಟಿದಾರೋ ಅವರು ಯಾರು ಯೋಹಾನನಿಗಿನ ದೊಡ್ಡವರಲ್ಲ. ಆದರೆ ನೋಡು ಮತ್ತೆ ಮುಂದೆ, ಆದರೆ ಪರಲೋಕ ರಾಜ್ಯದಲ್ಲಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅವನಿಗೂ ದೊಡ್ಡವನೆಂದು ಸತ್ಯವಾಗಿ ಹೇಳುತ್ತೇನೆ. ಇದರ ಅರ್ಥವೇನು? ಸ್ನಾನಿಕನಾದ ಯೋಹಾನನು ಪರಲೋಕದಲ್ಲಿ ಚಿಕ್ಕವನಂದೆ. ಯಾಕೆ ಚಿಕ್ಕವನಾಗಿದ್ದ? ಯೇಸು ಸ್ವಾಮಿನೇ ಸಂಶಯ ಹೊಂದಿದವನು. ಪರಲೋಕ ರಾಜ್ಯಕ್ಕೆ ಹೋಗೋದೊಂದು ಖಂಡಿತ, ಆದರೆ ಅಲ್ಲಿ ಚಿಕ್ಕವನು. ಮತ್ತು ಯಾರು ದೊಡ್ಡವನು? ನಾವೆಲ್ಲ ದೊಡ್ಡವರೇ. ನಮಗೆ ಯಾವುದು ಯೇಸು ಸ್ವಾಮಿ ವಿಷಯವಾಗಿ ಯಾವ ಡೌಟು ಇಲ್ಲ. ಅವನೇ ದೇವರು, ನಾವೆಲ್ಲ ನಂಬಿದ್ದೀವಿ. ಹಲ್ಲೆಲೂಯಾ. ಅನೇಕರಿಗೆ ಇದು ವಿಷಯದಲ್ಲಿ ಗೊಂದಲ ಇದ್ದಾವೆ. ಯಾಕೆ ಯೋಹಾನ ಪರಲೋಕದ ರಾಜ್ಯದಲ್ಲಿ ಸಣ್ಣವನು, ಬೇರೆಯವರೆಲ್ಲ ಸಣ್ಣವನು ಎಂಬುದಾಗಿ ಯಾಕೆ ಯೇಸು ಸ್ವಾಮಿ ಹೇಳಬೇಕಾಯಿತು? ಯಾಕಂದರೆ ಅವನ ಕ್ರಿಯೆಗಳಲ್ಲಿ ಅವನು ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ರು ಕೂಡ ಯೇಸು ಸ್ವಾಮಿಯನ್ನು ಅವನಿಗೇನಾಯಿತು? ಸಂಶಯ ಉಂಟಾಯಿತು. ದೇವರ ಮಕ್ಕಳೇ, ನೀನೆಷ್ಟು ಸೇವೆ ಮಾಡಿದ್ರು ಕೂಡ, ಸ್ನಾನಿಕನಾದ ಯೋಹಾನ ಅನೇಕ ಭಾಳ ಸೇವೆ ಮಾಡಿದರು ಇಲ್ಲ, ಎಂಥವರಿಗೆ ಬಗ್ಗಿಸ್ಬಿಟ್ಟ. ಎಲ್ಲರೂ ಅವನ ಸೇವೆಯಲ್ಲಿ ಅನೇಕರು ಬಂದು ದೀಕ್ಷಾಸ್ನಾನ ತಗೊಂಡ್ರು. ಆದರೆ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯ ವಿಷಯದಲ್ಲಿ ದೀಕ್ಷಾಸ್ನಾನ ತಗೋಬೇಕಾದ್ರೆ ದೇವದೂತರು ಬಂದು ದೇವರು ಹೇಳೋ ಸಾಕ್ಷಿ ಕೂಡ ಇವನು ಕೇಳಿದರು. ದೇವರೇನು ಹೇಳಿದರು? ಇವನು ನನ್ನ ಪ್ರಿಯನಾಗಿರುವ ಮಗನು, ಇವನು ನನ್ನ ಪ್ರಿಯನಾದ ಮಗನು, ಈತನ ನಾನು ಮೆಚ್ಚಿದ್ದೀನಿ. ಇದೆಲ್ಲ ಬಿಟ್ಟು ಕಡೆಗೆ ಯೇಸು ಸ್ವಾಮಿಯಲ್ಲಿ ಸಂಶಯ, ಇವನೇ ಬರಬೇಕಾದ ಕ್ರಿಸ್ತನ, ಇವನೇ ದೇವರ, ನಾವು ಇನ್ನೊಬ್ಬರನ್ನ ಕಾಯಬೇಕಾ ಎಂಬುದಾಗಿ ಸಂಶಯ ಪಟ್ಟಿರೋದ್ರಿಂದ ಅವನಿಗೇನಾಯಿತು? ಪರಲೋಕದಲ್ಲಿ ಚಿಕ್ಕವನು. ನೀವು ಚಿಕ್ಕವರಾಗಿರ್ತೀರ? ನಾವು ಯೇಸು ಸ್ವಾಮಿನ ದೇವರು ಎಂಬುದಾಗಿ ನಾವು ನಂಬುತ್ತೀವಿ. ಅವನು ಮಾಡಿರುವ ಅದ್ಭುತ ಕಾರ್ಯಗಳು. ಅವನು ಯೇಸು ಸ್ವಾಮಿಯಲ್ಲಿ ಏನು ಹೇಳ್ತಾನೆ? ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕುಷ್ಠರೋಗಿಗಳು ಶುದ್ಧಿ ಆಗ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ. ಹಲ್ಲೆಲೂಯಾ. ಇದನ್ನೆಲ್ಲ ಯೇಸು ಸ್ವಾಮಿ ಮಾಡ್ತಾ ಇದ್ದಾರೆ, ಯೋಹಾನ ನೋಡ್ತಾ ಇದ್ದಾರೆ. ಮತ್ತೆ ಯಾಕಪ್ಪ ನಿನಗೆ ಡೌಟು? ಇವೆಲ್ಲ ಯೋಹಾನಿಗೆ ಹೇಳು ಎಂಬುದಾಗಿ ಇಲ್ಲಿ ಹೇಳಿಕೊಡೋದನ್ನು ನಾವು ನೋಡ್ತೀವಿ. ಹಲ್ಲೆಲೂಯಾ. ಅನೇಕ ಅದ್ಭುತ ಕಾರ್ಯಗಳು ಇಲ್ಲ. ಕುರುಡರಿಗೆ ಕಣ್ಣು ಕೊಟ್ಟನು ಇಲ್ಲ. ಬರ್ತಲೋಮಾಯಿಗೆ ಏನಾಗಿತ್ತು? ಕುರುಡ ಆಗಿದ್ದ. ಯೇಸು ಸ್ವಾಮಿ ಹೋಗಬೇಕಾದ್ರೆ ಬರ್ತಲೋಮಾಗಿ ಕೂಗ್ತಾ ಇದ್ದಾನೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕೇಳಿದರು. ಅವನಿಗೆ ಯೇಸು ಸ್ವಾಮಿ ಏನು ಮಾಡಿದರು? ಕಣ್ಣನ್ನು ಕೊಟ್ಟನು ಇಲ್ಲ. 32 ವರ್ಷ ಕಾಲ ಆ ಕೊಳ ಹತ್ರ ಇದ್ದ ಮಲಗಿದವನು ಯೇಸು ಸ್ವಾಮಿ ಅವನಿಗೆ ಸೌಖ್ಯ ಕೊಟ್ಟನು. ಅವನು 32 ವರ್ಷ ಕಾಲ ಕಷ್ಟಪಟ್ಟರು. 32 ವರ್ಷ ಕಾಲ. ಒಂದು ಯೋಚನೆ ಮಾಡಿರಿ, ಒಬ್ಬರು ರೋಗದಿಂದ ಪಾರ್ಶ್ವವಾಯು ರೋಗಿ ಆಗಿ ಅವನಿಗೆ ನಡೆಯೋಕ್ಕಾಗಲ್ಲ, ಆ ರೋಗ ಸೌಖ್ಯವನ್ನು ಹೊಂದಿದ್ದೇಲೆ 32 ವರ್ಷ ಕಾಲ ಹಾಸಿಗೆಯಲ್ಲಿದ್ದ ಒಂದು ಸ್ಥಿತಿ ನೋಡ್ರಿ. ಆದರೆ ಯೇಸು ಸ್ವಾಮಿ ಏನು ಮಾಡಿದರು? ಅವನ ಪರಿಸ್ಥಿತಿಯನ್ನು ನೋಡಿದರು. ಇವನೆಷ್ಟು ವರ್ಷ ಕಾಲ ಇಲ್ಲಿ ಮಲಗಿದ್ದಾನೆ,
ಯೇಸು ಅವನನ್ನು ಕೇಳಿದರು, ನೀನು ಸೌಖ್ಯವಾಗಲಿಗೆ ಮನಸ್ಸುಂಡ ಎಂಬುದಾಗಿ. ಹಲ್ಲೆಲೂಯಾ. ಮನಸ್ಸುಂಡು, ಆದರೆ ನನಗೆ ಯಾರೂ ಇಲ್ಲ, ನನಗೆ ಹೊಳದೊಳಗೆ ಇಳಿಸುವವರೊಬ್ಬರೂ ಇಲ್ಲ, ಒಬ್ಬರೂ ಇಲ್ಲ, ಯಾರೂ ಇಲ್ಲ ಎಂಬ ಒಂದು ಯೋಚನೆ ಅವನಿಗೆ. ಈ ಯೋಚನೆಯಿಂದಲೇ ಯೇಸು ಅವನ ಹತ್ರ ಬಂದಿರೋದು. ದೇವ್ರ ಮಕ್ಕಳೇ, ನೀನು ಯಾರೂ ಇಲ್ಲ ಎಂಬುದು ಯಾವತ್ತೂ ಯೋಚನೆ ಮಾಡಬೇಡ್ರಿ. ಯೇಸು ನಿನ್ನ ಜೊತೆಯಲ್ಲಿದ್ದಾನೆ. ಎಂಥ ಕಷ್ಟಗಳಲ್ಲಾಗಲಿ, ಪ್ರಯಾಸಗಳಾಗಲಿ, ಸಾಲದ ಬಾಧಗಳಾದರೆ ಯಾರೂ ಇಲ್ಲ ಎಂಬ ಒಂದು ಚಿಂತೆ ನಿಮ್ಮಲ್ಲಿ ಬರಬಾರದು. ಯಾಕಂದರೆ ಯೇಸು ನಿಮ್ಮ ಜೊತೆಯಲ್ಲಿದ್ದಾನೆ. ಯೇಸು ನಿಮಗೆ ಬಿಡುಗಡೆ ಕೊಡ್ತಾನೆ. ನೀನು ಎಷ್ಟು ವರ್ಷ ಕಾಯಿಲೆಯಾಗಿ ಮಲ್ಕೊಂಡ್ರೂ ಪರವಲ್ಲ, ನೀನು ಯಾರೂ ಇಲ್ಲ ಅಂತ ಮಾತ್ರ ನೀನು ಹೇಳಿದ್ರೆ ಯೇಸು ತಕ್ಷಣ ನಿನ್ನ ಹತ್ರ ಬರುವನಾಗಿದ್ದಾನೆ, ನಿನಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ಮತ್ತು 13 ವರ್ಷ ಕಾಲ ಸೈತಾನ ಹೊಡೆದು, ಲೂಕನ 13ನೇ ಅಧ್ಯಾಯದಲ್ಲಿ ನೋಡು, ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಿಮ್ಗೆ ಗೊತ್ತಿರೋದೇ ಆ ವಾಕ್ಯಗಳೆಲ್ಲ. 18 ವರ್ಷಗಳಿಂದ ದೆವ್ವ ಬಡಿದು, 18 ವರ್ಷದಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. 18 ವರ್ಷ ಕಾಲ ಕಷ್ಟಪಡ್ತಾ ಇದ್ದಾಳೆ ಒಬ್ಬಳು. 18 ವರ್ಷ. ಹಲ್ಲೆಲೂಯಾ. ಮೈಯಲ್ಲಿ ದೆವ್ವ, ಮೈ ಬಗ್ಗಿದ್ರು. ದೆವ್ವ ಹೊಡೆದು ಬಿಟ್ಟ. ದೆವ್ವ ಹೊಡೆದಾಗ ನೆಟ್ಟಗಿದ್ದವಳು ಏನು ಮಾಡಿದ್ರು? ಬಗ್ಗು ಬಿಟ್ಟ. ಹಲ್ಲೆಲೂಯಾ. 1-2 ವರ್ಷವಲ್ಲ ಅವಳ ಮೇಲೆ ದೆವ್ವ ಇದ್ದಿದ್ದು, ಬಿಡ್ಸೋಕ್ಕೆ ಯಾರೂ ಇಲ್ಲ. ಹಲ್ಲೆಲೂಯಾ. ಯೇಸು ಈ ಪ್ರಪಂಚದಲ್ಲಿ ಬಂದಿದ್ರೋದೇ ಏನಕ್ಕೆ? ಸೆರೆಯಲ್ಲಿದ್ದವರನ್ನ ಬಿಡುಗಡೆ ಕೊಡೋದಕ್ಕೋಸ್ಕರ. ಇವಳು 18 ವರ್ಷ ಕಾಲ ಸೆರೆಯಲ್ಲಿದ್ದು ಕಷ್ಟಪಟ್ಟಾಗ ಯೇಸು ಸ್ವಾಮಿ ಅವಳು ಆಲಯಕ್ಕೆ ಬಂದಿದ್ರು. ಅದು ಇನ್ನೊಂದು ವಿಷಯ. ಆಲಯಕ್ಕೆ ಬಂದಾಗ ಯೇಸು ಅವಳನ್ನು ಕರೆದರು, ಬಾಯಲ್ಲಿ ಹತ್ರಕ್ಕೆ ಕರೆದರು. ಯೇಸು ಅವಳ ಮೈ ಮೇಲೆ ಮುಟ್ಟಿದರು, ಅವಳಿಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಆ ಯೇಸು ಪ್ರಪಂಚದಲ್ಲಿ ಬಂದಿರೋದೇ ನಿನಗೆ ಬಿಡುಗಡೆ ಕೊಡೋದಕ್ಕೋಸ್ಕರ. ಪಾಪದಿಂದ, ಶಾಪದಿಂದ ನರಳಾಡ್ತಾ ಇರುವ ನಿಮಗೆ, ಸಾಲದ ಬಾಧಗಳಿಂದ ನರಳಾಡ್ತಾ ಇರುವ ನಿಮಗೆ ಬಿಡುಗಡೆ ಕೊಡೋದಕ್ಕೋಸ್ಕರನೇ ಯೇಸು ಈ ಪ್ರಪಂಚದಲ್ಲಿ ಬಂದಿರೋದು. ಹಲ್ಲೆಲೂಯಾ. 18 ವರ್ಷ ಕಾಲ ಕಷ್ಟಪಟ್ಟರು. ನಮ್ಮ ಯೇಸು ಕ್ರಿಸ್ತನು ಕೂಡ ಭಾಳ ಅವಮಾನ ಹೊಂದಿರುವನು. ಅನೇಕರು ಯೇಸುವನ್ನು ಹೀಯಾಳಿಸ್ತಾ ಇದ್ದರು. ಏನಂದ್ರೆ ಹೀಯಾಳಿಸ್ತಾ ಇದ್ರು ಗೊತ್ತಾ ನಿಮಗೆ? ಇವನು ಮರಿಯಳ ಮಗನು ಎಂಬುದಾಗಿ. ಹಲ್ಲೆಲೂಯಾ. ಇವನು ಮರಿಯಳ ಮಗನು ಎಂಬುದಾಗಿ ಹೀಯಾಳಿಸೋದನ್ನು ನಾವು ನೋಡ್ತೀವಿ. ಯಹೂದ್ಯರು ಹೇಳ್ತಾರೆ, ಇವನು ಮರಿಯಳ ಮಗನಲ್ವಾ, ಇವನೊಬ್ಬ ಕಾರ್ಪೆಂಟ್ರ್ ಅಲ್ವಾ ಎಂಬುದಾಗಿ. ನೋಡ್ರಿ, ಮರಿಯಳ ಮಗನು ಅಂತ ಹೇಳಿದಾಗ ಅದರ ಅರ್ಥ ಗೊತ್ತಾ ನಿಮಗೆ? ಮರಿಯಳ ಮಗನು ಅಂತ ಯಾಕೆ ಹೇಳಬೇಕು? ನಿಮಗೆ ಯಾರಿಗಾದರೂ ತಾಯಿ ಹೆಸರು ಹೇಳಿ ಮಗು ಅಂತ ಹೇಳ್ತಾರಾ? ನನಗೆಂದು ಹಂಗೆ ಹೇಳಲ್ಲ. ನಾನು ನಮ್ಮ ಅಪ್ಪನ ಮಗನು ಅಂತಾರೆ. ನಮ್ಮ ಹೆಸರಿನಲ್ಲಿ ಕೂಡ MP ಅಲೆಕ್ಸಾಂಡ್ರ್ ಅಂತಾರೆ. ಪಿ ಅಂದರೆ ನಮ್ಮ ತಂದೆ ಹೆಸರು. ಫಿಲಿಪ್ಪಿನ ಮಗನಾದ ಅಲೆಕ್ಸಾಂಡ್ರು ಅಂತಾರೆ. ಯೇಸು ಸ್ವಾಮಿಗೆ ಆ ಥರ ಜನ ಕರೀಲಿಲ್ಲ. ಎಷ್ಟೊಂದು ಅಪಮಾನ. ಯಾಕೆ ಆ ಥರ ಕರಿಬೇಕಾಯಿತು? ತಾಯಿಯ ಮಗನು ಎಂಬುದಾಗಿ ಹೇಳಬೇಕಾದ್ರೆ ತಂದೆ ಇಲ್ಲ ಅಂತ ಅರ್ಥ. ಇವನು ಕೆಟ್ಟ ದಾರಿಯಲ್ಲಿ ಹುಟ್ಟಿದವನು ಒಂದ. ಯಹೂದ್ಯರು ಇವನಿಗೆ ಹೀಯಾಳಿಸ್ತಾ ಇದ್ರು. 30 ವರ್ಷ ಕಾಲ ಈ ಥರ ಹೀಯಾಳಿಸಿದ್ರು. ಭಾಳ ಕಷ್ಟಪಟ್ಟರು ಅವನು. ಯೇಸು ಸ್ವಾಮಿ ತಂದೆ ತಾಯಿಯ ವಿಧೇಯನಾಗಿ 30 ವರ್ಷ ಕಾಲ ಜೀವಿಸಿದ್ರು ಕೂಡ ಯಹೂದ್ಯರು ಇವನನ್ನು ಯಾವ ರೀತಿ ಕರೀತಾ ಇದ್ದಾರೆ? ಇವನ್ನ ತಂದೆ ಇಲ್ಲಿದವನು. ಹಲ್ಲೆಲೂಯಾ. ತಂದೆ ಇಲ್ಲಿದವನೆಂದರೆ ಹೋಗಲಿ, ಯಾರಿಗೋ ಹುಟ್ಟಿದವನು ಎಂಬುದಾಗಿ ಯೇಸು ಸ್ವಾಮಿಗೆ ಹೀಯಾಳಿಸ್ತಾ ಇದ್ರು. ಹಲ್ಲೆಲೂಯಾ. ಆದರೆ ಒಂದು ದಿವಸ ಬಂದಾಗ ದೇವರು ಡೈರೆಕ್ಟಾಗಿ ಇವನನ್ನು ಪ್ರತ್ಯಕ್ಷನಾದನು. ಯಾವಾಗ ಗೊತ್ತಿಲ್ವಾ? ಸ್ನಾನಿಗನಾದ ಯೋಹಾನನ ಕೆಳಗಡೆ ದೀಕ್ಷಾ ಸ್ನಾನ ತಗೋಬೇಕಾದ್ರೆ ದೇವರು ಹೇಳ್ತಾ ಇದ್ದಾನೆ, ಇವನಿಗೆ ತಂದೆ ಇಲ್ಲ ಅಂತ ಯೋಚನೆ ಮಾಡಬೇಡ್ರಿ. ಹಲ್ಲೆಲೂಯಾ. ತಂದೆ ಇಲ್ಲ ಅಂತ ನೋಡ್ಬೋಡ್ರಿ. ಇವನು ನನ್ನ ಪ್ರಿಯನಾದ ಮಗನು, ನಾನಿವನನ್ನು ಮೆಚ್ಚಿದ್ದೀನಿ, ಇವನಿಗೆ
ಕಿವಿ ಕೊಡ್ರಿ ಎಂಬುದಾಗಿ, ಇವನ ಮಾತನ್ನ ಕೇಳ್ರಿ, ಇವನ ಮಾತನ್ನು ಕೇಳ್ರಿ ಎಂಬುದಾಗಿ. ಹಲ್ಲೆಲೂಯಾ. ಆವಾಗ ಜನರಿಗೆ ಗೊತ್ತಾಯಿತು, ಇವನು ಸಾಮಾನ್ಯದವನಲ್ಲ, ದೇವರ ಮಗನು ಎಂಬುದಾಗಿ. ಎಷ್ಟು ದಿವಸ ಅನ್ಯರಿಂದ ಅನ್ನಿಸ್ಕೊಂಡು ಈಗ ದೇವರ ಪ್ರತ್ಯಕ್ಷನಾಗಿ ಹೇಳ್ತಾನೆ, ನೀವು ತಿಳ್ಕೊಂಡ್ರವನಲ್ಲ ಇವನು ಯೇಸು, ಇವನು ಯಾರೂ ಅಲ್ಲ, ನನ್ನ ಪ್ರಿಯನಾದ ಮಗನು. ಹಲ್ಲೆಲೂಯಾ. ಮರಿಯಳು ಕೂಡ ಅದೇ ರೀತಿಯಲ್ಲಿ ಅನೇಕ ಅಪಮಾನಗಳನ್ನು ಹೊಂದಿದರು. ಮರಿಯಳು ಕೂಡ ಇಲ್ವಾ, ಅವಳು ಅಪಮಾನ ಸಹಿಸಲಾರ್ದ ಅವಳು ಎಲಿಸಬೇತಿನ ಮನೆಗೆ ಓಡೋಗ್ಬಿಟ್ಟ. ಎಷ್ಟೋ ದೂರ ಪ್ರಯಾಣ ಮಾಡಿ ಎಲಿಸಬೇತಿನ ಮನೆಗೆ ಹೋಗಿದ್ದ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅಪಮಾನವನ್ನು ಸಹಿಸಿದರು. ಅದು ಮಾತ್ರವಲ್ಲ, ನಮ್ಮನ್ನು ನಿಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ಅನೇಕ ಅಪಮಾನಗಳನ್ನು ಕಾಲ್ವರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ತನ್ನ ಮರಣವನ್ನು ಶಿಲುಬೆಯಲ್ಲಿ ಹಾಕಬೇಕಾದರೆ ಯೇಸು ಸ್ವಾಮಿ ನಮಗೋಸ್ಕರ ಅವಮಾನ ಹೊಂದಿದರು. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಏನು ಮಾಡಿದ್ರು ಗೊತ್ತಾ? ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ರು. ಯೇಸು ಸ್ವಾಮಿದು ನಾವು ಶಿಲುಬೆಯಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಬಟ್ಟೆ ಕಾಣ್ತದೆ, ಇಲ್ಲ, ಪೂರ ಬಟ್ಟೆಯನ್ನು ಯೇಸು ಸ್ವಾಮಿದು ಕಿತ್ತಾಕ್ಬಿಟ್ರು. ಅವಮಾನ ಮಾಡಿದರು. ಆದರೆ ಏನಕ್ಕೋಸ್ಕರ ಯೇಸು ಈ ಅವಮಾನಗಳೆಲ್ಲ ಸಹಿಸಿದ್ರು ಗೊತ್ತಾ? ಏದನ್ ತೋಟದಲ್ಲಿದ್ದಾಗ ಅವರಿಗೆ ಆದಮ್ ಹವ್ವಳಿಗೆ ಆ ತೇಜಸ್ಸಿಂದ ಬಟ್ಟೆಯನ್ನಿತ್ತು. ಅವರಿಗೆ ಬಟ್ಟೆ ಇರಲಿಲ್ಲ. ಹಲ್ಲೆಲೂಯಾ. ಮತ್ತು ಅವರು ಪಾಪ ಮಾಡಿದಾಗ ಅವರಿಗೆ ಬೆತ್ತಲೆ ಆಯಿತು ಎಂಬುದು ಅವರಿಗೆ ಗೊತ್ತಾಯಿತು. ಆ ನಿಂದೆ ಹೀಗೆ ನಮಗೋಸ್ಕರ ಯೇಸು ಸಾಯಬೇಕಾದರೆ ತನ್ನ ಬಟ್ಟೆಯನ್ನೆಲ್ಲ ಕಿತ್ತಾಕ್ಬಿಟ್ರು. ಅಪಮಾನ ಮಾಡಿದರು ಯೇಸುವನ್ನು ಮುಖಕ್ಕೆ ಉಗಿದರು. ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಹಾಕಿದರು. ಅವರನ್ನು ಯೇಸು ಸ್ವಾಮಿಯನ್ನು ಹಿಡಿಬೇಕಾದ್ರೆ ಹತ್ರ ಬಂದಾಗ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ. ಯೋಹಾನ ಬರೆದ ಸುವಾರ್ತೆ ನೋಡ್ರಿ, 18ನೇ ಅಧ್ಯಾಯ ನೋಡು. 18ನೇ ಅಧ್ಯಾಯ 33ನೇ ವಾಕ್ಯದಿಂದ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 33ನೇ ವಾಕ್ಯದಿಂದ. ಆಗ ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ ಯೇಸುವನ್ನ ಕರೆದು ಆತನನ್ನು, ನೀನು ಯಹೂದ್ಯರ ಅರಸನೋ ಹೌದೋ ಎಂದು ಕೇಳಿದನು. ಯೇಸು, ನಿನ್ನಷ್ಟಕ್ಕೆ ನೀನೇ ಇದನ್ನು ಹೇಳುತ್ತೀಯೋ, ಮತ್ತೊಬ್ಬರು ನನ್ನ ವಿಷಯದಲ್ಲಿ ನಿನಗೆ ಹೇಳಿದ್ದಾರೋ ಎಂದು ಕೇಳಲು ಪಿಲಾತನು, ನಾನೇನು ಯಹೂದ್ಯನೇ? ನಿನ್ನ ಸ್ವಂತ ಜನವು ಮಹಾಯಾಜಕರು ನಿನ್ನನ್ನು ನನಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದಿ ಎಂದು ಕೇಳಿದ್ದಕ್ಕೆ ಯೇಸು, ನನ್ನ ರಾಜ್ಯವು ಈ ಲೋಕದ್ದಲ್ಲ. ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಪರಿವಾರದವರು ಅಂದರೆ ತನ್ನ ಸೈನ್ಯ ದೇವದೂತರ ಬಂದು ನನ್ನನ್ನು ಕಾಪಾಡ್ತಾ ಇದ್ದರು. ನಾನು ಈಗ ಲೋಕದವನಲ್ಲ. ಹಲ್ಲೆಲೂಯಾ. ಯೇಸು ಪಿಲಾತನ ಕೇಳ್ತಾನೆ, ನೀನು ಯಹೂದ್ಯನ ಅರಸನ ಎಂಬುದಾಗಿ ಕೇಳ್ತಾನೆ. ಹೌದು, ನಾನು ಯಹೂದ್ಯನ ಅರಸರು, ಆದರೆ ನನ್ನ ರಾಜ್ಯ ಇದಲ್ಲ. ನನ್ನ ರಾಜ್ಯ ಯಾವುದು? ಐಹಿಕವಾದ ರಾಜ್ಯ. ಎಂಥದ್ದು ರಾಜ್ಯ ನೋಡು? ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ, ಈ ಲೋಕದ ರಾಜ್ಯವಲ್ಲ ನನ್ನ ರಾಜ್ಯ, ಮತ್ತೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು. ಅದಕ್ಕೆ ಪಿಲಾತನು, ಹಾಗಾದ್ರೆ ನೀನು ಅರಸನು ಹೌದಲ್ಲವೇ ಅಂದನು. ಹಾಗಾದ್ರೆ ನೀನು ಅರಸನು ಹೌದು ಎಂಬ ಕೇಳಿದಾಗ ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷ್ಯ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಪಿಲಾತನು, ಸತ್ಯವೆಂದರೇನು ಅಂದನು. ಸತ್ಯವೆಂದರೆ ಏನು ಎಂಬುದಾಗಿ ಯೇಸು ಸ್ವಾಮಿಗೆ ಕೇಳುವ ಮಾತುಗಳನ್ನು ನಾವು ನೋಡ್ತೀವಿ. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಅರಸನು, ಆದರೆ ಈ ಲೋಕದ ಅರಸನಲ್ಲ. ನಾನು ಈ ಪ್ರಪಂಚಕ್ಕೆ ಅರಸನು. ಹಲ್ಲೆಲೂಯಾ. ನಮ್ಮ ಐಹಿಕವಾಗಿ
ಇಲ್ಲಿ ಇರುವ ರಾಜರಂಗ ರಾಜನಲ್ಲ ನಾನು. ಆ ರಾಜನಾಗಿದ್ದರೆ ನನ್ನ ಸೇವಕರನ್ನ ಬಂದು ಯಹೂದ್ಯರನ್ನೊಬ್ಬರನ್ನು ಬಿಡ್ತಿದ್ದಿಲ್ಲ. ಆದರೆ ನನ್ನ ಆತ್ಮೀಕವಾದ ಲೋಕದಲ್ಲಿ ನಾನು ಯಾರಾಗಿದ್ದೀನಿ? ಅರಸನಾಗಿದ್ದೀನಿ, ಯಹೂದ್ಯರಿಗೆ ಅರಸನಾಗಿದ್ದೀನಿ ಎಂಬುದಾಗಿ ಅವನು ಒಪ್ಕೊಂಡಿರೋದನ್ನು ನಾವು ನೋಡ್ತೀವಿ. ಯೇಸು ನಮಗೋಸ್ಕರ ಹುಟ್ಟಿದಾಗಲಿಂದ ಸಾಯತಂಗ ಅಪಮಾನ ಹೊಂದಿದರು, ಯೇಸುವನ್ನು ಉಗಿದರು. ಕಡೆಗೆ ಯೇಸುವನ್ನು ಯಹೂದ್ಯರೆಲ್ಲ ಸೇರಿ ಹಿಡಿಕೊಟ್ಟು ಇವನಿಗೆ ಶಿಲುಬೆ ಹಾಕು ಎಂಬುದಾಗಿ ಹೇಳಿದ್ರೆ ಮಾತುಗಳನ್ನು ನಾವು ನೋಡ್ತೀವಿ. ಹಲ್ಲೆಲೂಯಾ. ಯೇಸು ಯಾವ ತಪ್ಪು ಮಾಡಿರಲಿಲ್ಲ ಇಲ್ವಾ? ಒಂದು ತಪ್ಪನ್ನು ಮಾಡಿರಲಿಲ್ಲ. ಏನಕ್ಕೋಸ್ಕರ ಯೇಸು ಸತ್ತರು? ನಾವು ಮಾಡಿರುವ ಪಾಪಕ್ಕೆ, ನಾವು ಮಾಡಿರುವ ಶಾಪಕ್ಕೋಸ್ಕರ ಯೇಸು ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟನು. ನಮ್ಮ ನಿರೀಕ್ಷೆ ಅದೇ, ಆ ಯೇಸು ತಿರುಗಿ ಬರ್ತಾನೆ. ಹಲ್ಲೆಲೂಯಾ. ಯೇಸು ದೇವರಿಗೆ ಸಾವಿಲ್ಲ ಇಲ್ವಾ? ಮತ್ತೆ ಯಾಕೆ ಸತ್ತರು? ನಮಗೋಸ್ಕರ ಸತ್ತರು. ನಮಗೆ ಬಟ್ಟೆ ಕೊಡೋದಕ್ಕೋಸ್ಕರ, ನಮಗೆ ರಕ್ಷಣೆ ಎಂಬ ಬಟ್ಟೆ ಕೊಡೋದಕ್ಕೋಸ್ಕರ ಯೇಸು ಯೇಸುವಿನ ಬಟ್ಟೆಯನ್ನು ಅವರು ಕಿತ್ತಾಕ್ಬಿಟ್ಟ. ಹಲ್ಲೆಲೂಯಾ. ಆ ಅವಮಾನವನ್ನು ನಮಗೆ ಬೇಕಾಗಿರುವ ರಕ್ಷಣೆಗೋಸ್ಕರ ಯೇಸು ಇವೆಲ್ಲ ಅನುಭವಿಸಿದರು. ಯಾಕಂದರೆ ಯೇಸು ಸಾಮಾನ್ಯ ಮನುಷ್ಯನಲ್ಲ, ಯೇಸು ದೇವರಾಗಿದ್ದಾನೆ. ಯೇಸು ತಿರುಗಿ ಬರ್ತಾನೆ. ಹಲ್ಲೆಲೂಯಾ. ಯೇಸು ನಮಗೋಸ್ಕರ ಕಾಲ್ವರಿ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿವಸ ಎದ್ದು ಬಂದು ಯೇಸು ಇವತ್ತು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಇವತ್ತು ಜೀವಿಸ್ತಾ ಇದ್ದಾನೆ. ಆ ಯೇಸುವಿನ ಮೇಲೆ ನಂಬಿಕೆ ಇಟ್ಟರೆ ನಮಗೆ ನಿತ್ಯ ಜೀವ, ನಮಗೆ ಪಾಪಗಳಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ ಯೇಸು ನಮಗೆ ಕೊಡುವನಾಗಿದ್ದಾನೆ. ಸ್ನಾನಿಗನಾದ ಯೋಹಾನ್ ಏನು ಮಾಡಿದರು? ಯೇಸುವಿನನ್ನೇ ಸಂಶಯ, ಇವನೇನಾ ಯೇಸು ಎಂಬುದಾಗಿ ಡೌಟು ಅಲ್ಲೂ ಕಳಿಸಿದರು. ಹಲ್ಲೆಲೂಯಾ. ಪೇತ್ರನೂ ಅಲ್ಲೂ ಕಳಿಸಿದರು. ಆದರೆ ನಾವು ಯೇಸುವನ್ನು ಅಲ್ಲ ಕಳಿಸ್ತೀರಾ, ಇಲ್ಲ ಯೇಸುವನ್ನು ಸ್ವೀಕಾರ ಮಾಡ್ತೀರಾ? ಯೇಸುವನ್ನು ಸ್ವೀಕಾರ ಮಾಡಿದ್ರೆ ಅವನೇ ರಕ್ಷಕನು, ಅವನೇ ಒಡೆಯನು, ಅವನೇ ಸೃಷ್ಟಿಕರ್ತನು. ಆ ಯೇಸುವಿನ ಮೇಲೆ ನಂಬಿಕೆ ಇಡೋಣ. ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗೋಣ. ದೇವರು ನಮ್ಮನ್ನು ಆಶೀರ್ವದಿಸಲೇ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೆ, ನೀನು ಸರ್ವಶಕ್ತನಾದ ದೇವರಪ್ಪ. ನಾವು ನಿಮ್ಮನ್ನು ನಂಬುತ್ತೀವಪ್ಪ ಕರ್ತನೆ. ನಾವು ಸಂದೇಹ ಪಡೋದಿಲ್ಲಪ್ಪ. ನೀನೇ ಸರ್ವಶಕ್ತನು, ನೀನೇ ಜೀವಿಸುವ ದೇವರು, ನೀನೇ ಅದ್ಭುತ ಮಾಡುವ ದೇವರಪ್ಪ. ನಾವು ನಿಮ್ಮನ್ನು ನಂಬುತ್ತೀವಿ ಕರ್ತನೆ. ನೀನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದೆಯಲ್ಲಪ್ಪ, ಇವತ್ತು ನೀನು ಮಾಡ್ತಾ ಇದೆಯಲ್ಲಪ್ಪ. ಹಲ್ಲೆಲೂಯಾ. ನಮ್ಮ ಜನರ ಮೇಲೆ ಕರುಣೆ ತೋರು ಕರ್ತನೆ. ಪಾಪದಿಂದ ಶಾಪದಿಂದ ಬಿಡುಗಡೆ ಕೊಡಪ್ಪ. ಯಾರಾದರೂ ಕಷ್ಟದಲ್ಲಿ, ಪ್ರಯಾಸದಲ್ಲಿ, ರೋಗದಲ್ಲಿ, ದುಃಖದಲ್ಲಿದ್ದರೆ ಅವರಿಗೆ ಬಿಡುಗಡೆ ಕೊಡು ಕರ್ತನೆ. ಸಾಲದ ಬಾಧಗಳಲ್ಲಿದ್ದರೆ ಅವರಿಗೆ ಬಿಡುಗಡೆ ಕೊಡಪ್ಪ. ನಾವು ನಿಮ್ಮನ್ನು ನಂಬುತ್ತೀವಿ ಕರ್ತನೆ. ಪೂರ್ಣ ಬಿಡುಗಡೆಯನ್ನು ದಯಪಾಲಿಸಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9886245557 ಮತ್ತು 9742581955.